ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ರೆ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬಾ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ಈಗ ಪ್ರೆಸೆಂಟ್ ಟೈಮಲ್ಲಿ ಇವರ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ, ನೀವು ನೆನಪಿಸ್ಕೊಂಡಿರುವ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಈಗ ಸಂಪೂರ್ಣವಾಗಿ ಇಲ್ಲ, ಅಥವಾ ಇವ್ರು ನಿಮ್ಮ ಲೈಫ್ನಲ್ಲಿ ಇದ್ದರೂ ಕೂಡ ಎಮೋಷ್ನಲ್ ಆಗಿ ಮೆಂಟಲ್ ಆಗಿ ಸ್ವಲ್ಪ ದೂರ ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಗ್ಯಾಪ್ ಅಥವಾ ಯಾವುದೋ ಒಂದು ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು, ಒಂದು ಸೈಲೆನ್ಸ್ ಅನ್ನೋದು ಬಂದಿರಬಹುದು. ಆ ರೀತಿ ಕ್ಲಿಯರ್ ಆಗಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರ ಲೈಫ್ನಲ್ಲಿ ನೀವಿಬ್ಬರು ಕೂಡ ಮಾತಾಡೋದು ತುಂಬ ಕಡಿಮೆ ಆಗಿರಬಹುದು. ನೀವು ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು. ಈಗೋ ಅಥವಾ ಸಿಚುವೇಶನ್ ಕಾರಣ ಇದಕ್ಕೆ ಆಗಿರಬಹುದು ಅಂತ ಕೂಡ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ನಲ್ಲಿ ಈಗ ಮಿಸ್ಸಿಂಗ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ವ್ಯಕ್ತಿಯ ಎನರ್ಜಿ, ಈ ವ್ಯಕ್ತಿಯ ನೇಚರ್ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಇವರು ತುಂಬ ಪ್ರಾಕ್ಟಿಕಲ್ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಎಮೋಷ್ನಲ್ ಆಗುವಂತಹ ವ್ಯಕ್ತಿ ಅಲ್ಲ, ಆ ಟೈಪ್ ವ್ಯಕ್ತಿ ಅಲ್ಲ. ಲೈಫನ್ನು ಲಾಜಿಕಲ್ಲಾಗಿ ಹ್ಯಾಂಡಲ್ ಮಾಡುವಂತಹ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಯಾವುದೇ ಒಂದು ಸಿಚುವೇಶನ್ ಬಂದರೂ ಜಾಸ್ತಿ ರಿಯಾಕ್ಟ್ ಮಾಡುವಂತಹ ವ್ಯಕ್ತಿ ಅಲ್ಲ, ಡ್ರಾಮಾ ಕ್ರಿಯೇಟ್ ಮಾಡುವಂತಹ ವ್ಯಕ್ತಿ ಅಲ್ಲ. ಏನು ಆಗಬೇಕೋ ಆಗಲಿ ಅನ್ನೋ ಆ್ಯಟಿಟ್ಯೂಡ್ ಈ ಪರ್ಸನ್ಗೆ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ನ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರಲಿ, ಯಾವುದೇ ಸಿಚುವೇಶನ್ ಎದುರಾಗಲಿ, ಅವರು ಅದನ್ನು ಜಾಸ್ತಿ ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾವ ರೀತಿ ಬರುತ್ತೋ ಆ ರೀತಿ ಲೈಫನ್ನು ಲೀಡ್ ಮಾಡುವಂತಹ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಇವರಿಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅವ್ರು ಜಾಸ್ತಿಯಾಗಿ ಬೆಳೆಸ್ಕೊಳ್ಳಲ್ಲ ಅಂತ ಅಲ್ಲ, ಆದರೆ ಎಮೋಷನ್ಸನ್ನು ತೋರಿಸೋದಿಲ್ಲ, ಅವರ ಮನಸ್ಸಿನ ಒಳಗಡೆ ಇಟ್ಕೊಳ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ತುಂಬ ಪ್ರಾಕ್ಟಿಕಲ್ ವ್ಯಕ್ತಿ, ಬಟ್ ಇಷ್ಟು ಪ್ರಾಕ್ಟಿಕಲ್ ಆಗಿದ್ರೂ ಕೂಡ ಇವರ ಮನಸ್ಸಿನ ಒಳಗಡೆ ಒಂದು ಥಿಂಗ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಒಂಟಿತನ ಅನ್ನೋದು, ಲೋನ್ಲಿನೆಸ್ ಅನ್ನೋದು ಕಾಣಿಸ್ತಾ ಇದೆ. ಹೌದು, ಇವರು ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾರೆ ಹೊರಗಡೆಯಿಂದ, ಬಟ್ ಮನಸ್ಸಿನ ಒಳಗಡೆ ಒಬ್ಬರನ್ನ ಮಿಸ್ ಮಾಡ್ತಾ ಇರೋ ಎನರ್ಜಿ ಕಾಣಿಸ್ತಾ ಇದೆ. ನನ್ನ ಲೈಫ್ನಲ್ಲಿ ಒಬ್ಬರು ಇದ್ದರು, ಅವರ ಪ್ರೆಸೆನ್ಸ್ ನನಗೆ ಕಂಫರ್ಟ್ ಕೊಡ್ತಾ ಇತ್ತು ಅನ್ನೋ ಥಾಟ್ ಬರುತ್ತೆ ಇವರ ಮನಸ್ಸಿನಲ್ಲಿ. ಆದರೆ ಈ ಫೀಲಿಂಗನ್ನು ಅವ್ರು ಯಾರಿಗೂ ಶೋ ಮಾಡೋದಿಲ್ಲ. ಸೋಷಿಯಲ್ ಮೀಡಿಯಾ ಅಥವಾ ಫ್ರೆಂಡ್ ಮುಂದೆ ಎಮೋಷ್ನಲ್ ಆಗಲ್ಲ ಈ ಪರ್ಸನ್. ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟು ನಿಮ್ಮಿಂದ ದೂರ ಇರ್ತಾರಾ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಇವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ಆದರೆ ಓವರ್ ಥಿಂಕನ್ನು ಮಾಡೋದಿಲ್ಲ. ಅಂದರೆ ಹಗಲು ರಾತ್ರಿ ಅವರಿಲ್ಲದೆ ನಾನು ಬದುಕೋಕೆ ಆಗೋಲ್ಲ, ಅವರೇ ನನ್ನ ಲೈಫ್, ಈ ರೀತಿ ಇವರು ಡೀಪಾಗಿ ಥಿಂಕ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಸಡನ್ ಸೈಲೆನ್ಸ್ ಆಗೋ ಟೈಮ್ನಲ್ಲಿ, ಇವರು ಅಲೋನ್ ಇದ್ದಾಗ, ನೈಟ್ ಟೈಮ್ನಲ್ಲಿ ಇವ್ರಿಗೆ ಮೆಮೊರೀಸ್ಗಳು ಟ್ರಿಗರ್ ಆದಾಗ ನಿಮ್ಮ ಬಗ್ಗೆ ಥಾಟ್ ಬರುತ್ತೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ಬಟ್ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅವ್ರ ಫ್ರೆಂಡ್ಸ್ಗಳ ಹತ್ರ ಆಗಲಿ, ಅಥವಾ ಅವ್ರಿಗೆ ಯಾರಾದರೂ ತುಂಬ ಕ್ಲೋಸ್ ಆದವ್ರ ಹತ್ರ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಆ ರೀತಿ ಇವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ. ಪ್ರೆಸೆಂಟಲ್ಲಿ ಏನಾದರೂ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿದ್ದರೆ, ಅಥವಾ ನೀವೀಗ ದೂರ ಆಗಿದ್ದರೆ, ಇವರು ಪಾಸ್ಟ್ ಮೆಮೊರೀಸ್ಗೆ ಸ್ಟಕ್ ಆಗ್ತಾ ಇಲ್ಲ. ನಿಮ್ಮ ಓಲ್ಡ್ ಚಾರ್ಟ್ಸ್, ಓಲ್ಡ್ ಫೋಟೋಸ್, ಓಲ್ಡ್ ಮೂಮೆಂಟ್ಸ್ ಇವುಗಳಲ್ಲಿ ಕೂತು ಅಳ್ತಾ ಇರೋ ರೀತಿ ಎನರ್ಜಿ ಕಾಣಿಸ್ತಾ ಇಲ್ಲ, ಅಥವಾ ಅದನ್ನೇ ನೆನಪು ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇಲ್ಲ. ಇವರು ಲೈಫನ್ನು ಫಾರ್ವರ್ಡ್ ಮೂವ್ ಮಾಡೋ ಮೈಂಡ್ ಸೆಟ್ ಹೊಂದಿದ್ದಾರೆ. ಆಗಿದ್ದು ಆಗೋದು ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋದು ಇವರ ಮೈಂಡ್ನಲ್ಲಿದೆ. ಅಂದರೆ ಏನೇ ಬಂದರೂ ಕೂಡ ಲೈಫ್ನಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ.
ನಿಮ್ಮ ಎಕ್ಸಿಸ್ಟೆನ್ಸ್ ಇವರ ಲೈಫ್ನಲ್ಲಿ ಇಂಪಾರ್ಟೆಂಟ್ ಆಗಿತ್ತು ಅನ್ನೋ ರಿಯಲೈಸೇಷನ್ ಇದೆ. ಬಟ್ ಅದರ ಬಗ್ಗೆನೇ ತುಂಬ ಥಿಂಕ್ ಮಾಡೋದಿಲ್ಲ. ಕೆಲವೊಬ್ಬರು ಲೈಫ್ನಲ್ಲಿ ಯಾವ ರೀತಿ ಇರ್ತಾರೆ ಅಂದರೆ, ಅವರು ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ಆ ರೀತಿ ಇದ್ದಾಗ ಆ ಪರ್ಸನ್ ಏನಾದರೂ ಇವರ ಲೈಫಿಂದ ದೂರ ಹೋದರೆ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ಳೋದು, ಹಗಲು ರಾತ್ರಿ ಅವರ ಬಗ್ಗೆನೇ ಥಿಂಕ್ ಮಾಡೋದು, ಫ್ರೆಂಡ್ಸ್ಗಳ ಹತ್ರ ಅವರ ಬಗ್ಗೆ ಹೇಳ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು, ಅವ್ರು ಇಲ್ದಲೇ ನನಗೆ ಲೈಫೇ ಆಗೋದಿಲ್ಲ ಅನ್ನೋದು, ಈ ರೀತಿಯೆಲ್ಲ ಹೇಳುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ. ಬಟ್ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ, ಈ ಪರ್ಸನ್ ಫ್ರೆಂಡ್ಸ್ಗಳ ಹತ್ರ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಓವರ್ ಡ್ರಾಮಾ ಕ್ರಿಯೇಟ್ ಮಾಡಲ್ಲ, ಎಮೋಷ್ನಲ್ ಆಗಿ ತೋರಿಸ್ಕೊಳ್ಳಲ್ಲ. ಅಂದರೆ ನೀವಿಲ್ದಲೇ ಲೈಫೇ ಆಗೋದಿಲ್ಲ, ಮುಂದೆ ಏನು ಮಾಡೋದು, ನಾನು ಯಾವ ರೀತಿ ಜೀವನ ಮಾಡಲಿ, ನನಗೆ ಅವ್ರಿಲ್ದಲೇ ಲೈಫ್ ಲೀಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಅವ್ರಿಲ್ದಲೇ ನನಗೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ, ಇದೆಲ್ಲ ಈ ಪರ್ಸನ್ ಈ ರೀತಿ ಹೇಳ್ಕೊಳ್ಳೋದಿಲ್ಲ. ಯಾರಾದರೂ ನಿಮ್ಮ ಟಾಪಿಕನ್ನು ತೆಗೆದ್ರೆ, ನಿಮ್ಮ ಬಗ್ಗೆ ಮಾತಾಡಿದ್ರೆ, ಒಬ್ಬ ಒಳ್ಳೆಯ ವ್ಯಕ್ತಿ ನನ್ನ ಲೈಫ್ನಲ್ಲಿ ಇದ್ದರು, ನನ್ನ ಲೈಫ್ನಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಒಬ್ಬರು ಇದ್ದರು, ನನಗೆ ಅವ್ರ ಜೊತೆ ರಿಲೇಷನ್ಶಿಪ್ ಇತ್ತು, ಆ ರೀತಿ ಮಾತ್ರ ನಿಮ್ಮ ಬಗ್ಗೆ ಹೇಳ್ಕೊಳ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅವ್ರಿಲ್ದಲೇ ನನಗೆ ಜೀವನನೇ ಮಾಡೋದಕ್ಕೆ ಆಗೋದಿಲ್ಲ, ಮುಂದೆ ನಾನು ಏನು ಮಾಡೋದು, ಈ ರೀತಿಯೆಲ್ಲ ಇವರು ಹೇಳ್ಕೊಳ್ಳೋದಿಲ್ಲ. ಅಷ್ಟೊಂದು ಡೀಪಾಗಿ ಥಿಂಕ್ ಮಾಡೋದಿಲ್ಲ, ಎಮೋಷ್ನಲಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಅನ್ನೋ ರೀತಿ ತೋರಿಸ್ಕೊಳ್ಳೋದಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಎನರ್ಜಿ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇವರ ಹಾರ್ಟ್ನಲ್ಲಿ ಎಮೋಷನ್ಸ್ ಇದೆ, ಆದರೆ ಮೈಂಡ್ ಕಂಟ್ರೋಲ್ ಅನ್ನೋದು ಸ್ಟ್ರಾಂಗ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇವರು ಎಷ್ಟೇ ಎಮೋಷನ್ಸ್ ಇದ್ದರೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ, ಮೆಚ್ಯೂರ್ ಆಗಿ ಥಿಂಕ್ ಮಾಡ್ತಾರೆ, ಅವರ ಲೈಫ್ನ ಅವ್ರು ನೋಡ್ಕೊಳ್ತಾರೆ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಆಬ್ಸೆನ್ಸ್ ಇವರ ಲೈಫ್ನಲ್ಲಿ ಡಿಸ್ಟ್ರಾಯ್ ಏನು ಮಾಡೋದಿಲ್ಲ, ಸೈಲೆನ್ಸ್ ಕ್ರಿಯೇಟ್ ಮಾಡಿದೆ. ಒಟ್ಟಿನಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಬಟ್ ಅದನ್ನೇ ಇಟ್ಕೊಂಡು ಕೂತ್ಕೊಂಡಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮನ್ನು ಹೇಟ್ ಮಾಡ್ತಿಲ್ಲ, ಕಂಪ್ಲೀಟ್ಲಿ ಫರ್ಗೆಟ್ ಮಾಡಿಲ್ಲ, ರೀಪ್ಲೇಸ್ ಕೂಡ ಮಾಡಿಲ್ಲ. ಆದರೆ ಈ ಪರ್ಸನ್ನ ಮನಸ್ಸಿನಲ್ಲಿ ನೀವಿದ್ದೀರಾ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ಬರ್ತಾ ಇರುತ್ತೆ. ಬಟ್ ಅದನ್ನೇ ತಗೊಂಡು ಇವರ ಲೈಫಲ್ಲಿ ಅವರು ಹೋಗ್ತಾ ಇಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಲೈಫ್ ರೆಸ್ಪಾನ್ಸಿಬಿಲಿಟಿಯನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಮುಂದೆ ಏನು, ಮುಂದೆ ಯಾವ ರೀತಿ ನಡಿಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ತುಂಬ ಜಾಸ್ತಿ ಎಮೋಷ್ನಲ್ ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಳದೇ ಇದ್ದರೂ ಕೂಡ ನಿಮ್ಮ ನೆನಪಾದಾಗ ಇವ್ರಿಗೆ ಲೋನ್ಲಿನೆಸ್ ಅನ್ನೋದು ಫೀಲ್ ಆಗುತ್ತೆ. ನಿಮ್ಮ ನೆನಪಾದಾಗ ಸೈಲೆಂಟ್ ಆಗ್ತಾರೆ, ಸ್ವಲ್ಪ ಅಪ್ಸೆಟ್ ಆಗ್ತಾರೆ, ಉದಾಸೀನರಾಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಇಲ್ಲದೇ ಇದ್ದರೆ, ಇವರ ಲೈಫಿಂದ ನೀವು ದೂರ ಆಗಿದ್ದರೆ ಈ ಪರ್ಸನ್ ಅಪ್ಸೆಟ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಅದನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ಈ ಪರ್ಸನ್. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ರೆ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಪಾಸ್ಟ್ ಆಗಿರ್ಬೋದು, ಪ್ರೆಸೆಂಟ್ ಆಗಿರ್ಬೋದು, ಅಥವಾ ಈಗ ನಿಮ್ಮಿಂದ ದೂರ ಆಗಿರಬಹುದು, ಅಥವಾ ಈ ಪರ್ಸನ್ ನಿಮ್ಮ ಜೊತೆ ಇರ್ಬೋದು, ಕನೆಕ್ಟೆಡ್ ಆಗಿರಬಹುದು. ಏನೇ ಆಗಿದ್ರೂ ಕೂಡ ಇವರ ಎನರ್ಜಿ ಯಾವ ರೀತಿ ಸ್ಟ್ರಾಂಗ್ ಆಗಿ ಶೋ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಅಂದ್ಕೊಳ್ತಾರೆ ನಿಮ್ಮಿಬ್ಬರ ಬಾಂಡಿಂಗ್ ಏನಿದೆ, ನಿಮ್ಮಿಬ್ಬರ ರಿಲೇಷನ್ ಏನಿದೆ, ಇದು ಸ್ಪಿರಿಚುವಲ್ ಕನೆಕ್ಷನ್, ಡಿವೈನ್ ಬಾಂಡಿಂಗ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಇದು ಸೋಲ್ ಲೆವೆಲ್ ಅಟ್ಯಾಚ್ಮೆಂಟ್, ಆ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮಿಬ್ಬರ ಎನರ್ಜಿ ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ, ಸಾಧಾರಣ ರಿಲೇಷನ್ ಥರ ಇಲ್ಲ, ಆ ರೀತಿಯ ರಿಲೇಷನ್ಶಿಪ್ ಅಲ್ಲ ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಕೆಲವೊಂದು ಬಾರಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡಬೇಕಾದ್ರೆ ಇದು ಡಿವೈನ್ ಪ್ಲಾನ್, ಅಂದರೆ ನಿಮ್ಮಿಬ್ಬರ ಕನೆಕ್ಷನ್ ಅನ್ನೋದು ದೇವರೇ ನಮ್ಮನ್ನು ಕನೆಕ್ಟ್ ಮಾಡಿದ್ದಾನೆ ಅನ್ನೋ ರೀತಿ ಈ ಪರ್ಸನ್ ಬಿಲೀವ್ ಮಾಡ್ತಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ಒಂದು ಕ್ಲಿಯರ್ ಆಗಿರುವ ಕ್ಲಾರಿಟಿ ಇದೆ. ನಿಮ್ಮ ಜೊತೆ ಇರುವಂತಹ ಈ ಕನೆಕ್ಷನ್, ನಿಮ್ಮ ಜೊತೆ ಇರುವಂತಹ ಈ ರಿಲೇಷನ್ಶಿಪ್ ಒಂದು ಆಕ್ಸಿಡೆಂಟ್ ಅಲ್ಲ, ಒಂದು ಕೋ ಇನ್ಸಿಡೆನ್ಸ್ ಅಲ್ಲ, ಇದು ರಿಟರ್ನ್ ಕನೆಕ್ಷನ್ ಅಂತ ಈ ಪರ್ಸನ್ ಫೀಲ್ ಮಾಡ್ಕೊಳ್ತಾರೆ. ಈ ಲೈಫ್ ಜರ್ನಿಯಲ್ಲಿ ನಾವು ಒಬ್ರಿಗೊಬ್ರು ಇರೋಕೆ ಬಂದಿದ್ದೀವಿ ಅನ್ನೋ ಥಾಟ್ ಇವರಿಗೆ ಬರ್ತಾ ಇರುತ್ತೆ.
ಅಂದರೆ ನಿಮ್ಮ ಬಾಂಡಿಂಗ್ ಅನ್ನೋದು ತುಂಬ ಡೀಪ್ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನೀವು ಇವರಿಗೋಸ್ಕರ ಇರುವ ವ್ಯಕ್ತಿ, ಅದೇ ರೀತಿ ಈ ಪರ್ಸನ್ ಕೂಡ ನಿಮಗೋಸ್ಕರ ಇರುವಂತಹ ವ್ಯಕ್ತಿ ಅಂತ ಈ ಪರ್ಸನ್ ಯೋಚನೆ ಮಾಡ್ತಾರೆ. ಈಗ ಪ್ರೆಸೆಂಟಲ್ಲಿ ಅಥವಾ ನಿಮ್ಮಿಬ್ಬರ ಲೈಫ್ನಲ್ಲಿ ಕೆಲವೊಂದು ಸಲ ಈ ರೀತಿ ಆಗಿರ್ಬೋದು ಅಥವಾ ಪ್ರೆಸೆಂಟಲ್ಲಿ ಈ ರೀತಿ ಆಗಿರ್ಬೋದು. ಅಂದರೆ ನಿಮ್ಮಿಬ್ಬರ ನಡುವೆ ಫಿಸಿಕಲ್ ಆಗಿ ನೀವು ದೂರ ಆಗಿರಬಹುದು, ಕಮ್ಯುನಿಕೇಷನ್ ಅನ್ನೋದು ಗ್ಯಾಪ್ ಬಂದಿರ್ಬೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಫೈಟ್ ಬಂದಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಯಾವುದೋ ಒಂದು ಸಿಚುವೇಶನ್ ಯಾವುದೋ ಒಂದು ರೀಸನ್ನಿಂದ ಕ್ರಿಯೇಟ್ ಆಗಿರಬಹುದು. ಬಟ್ ಎನರ್ಜಿ ಲೆವೆಲ್ನಲ್ಲಿ ಸೆಪ್ರೇಷನ್ ಅನ್ನೋದು ಕಾಣಿಸ್ತಾ ಇಲ್ಲ. ಈ ಪರ್ಸನ್ಗೆ ನಿಮ್ಮಿಂದ ದೂರ ಇರೋದಕ್ಕೆ ಆಗುತ್ತಾ ಅಂತ ನೋಡೋದಾದರೆ, ನಿಮ್ಮಿಂದ ದೂರ ಹೋಗೋದಕ್ಕೆ ಸಾಧ್ಯನಾ ಅಂತ ನೋಡೋದಾದರೆ, ನಿಮ್ಮಿಂದ ದೂರ ಇರೋದಕ್ಕೆ ಈ ಪರ್ಸನ್ಗೆ ಆಗೋದಿಲ್ಲ. ಅವರಾಗೆ ಟ್ರೈ ಮಾಡಿದ್ರೂ ಕೂಡ ಮೂವ್ ಆನ್ ಆಗೋದಕ್ಕೆ ಆಗಲ್ಲ. ಬೇರೆ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿ ಆಗೋದಕ್ಕೆ ಈ ಪರ್ಸನ್ನ ಮನಸ್ಸು ಒಪ್ಪೋದಿಲ್ಲ, ಅಥವಾ ಬೇರೆ ರಿಲೇಷನ್ಶಿಪ್ಗೆ ಹೋಗೋದು ಈ ಪರ್ಸನ್ ಬಯಸೋದಿಲ್ಲ. ಯಾಕೆ ಅಂದರೆ ನಿಮ್ಮ ಎನರ್ಜಿ ಇವರ ಹಾರ್ಟ್ನಲ್ಲಿ ಲಾಕ್ ಆಗಿದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ಗೆ ಇವರ ಲೈಫ್ನಲ್ಲಿ ಒಂದು ಕ್ಲಾರಿಟಿ ಅನ್ನೋದಿದೆ. ನಿಮ್ಮ ಜೊತೆ ಆಗುವಂಥ ಫೀಲ್, ನಿಮ್ಮ ಜೊತೆ ಇರುವಂಥ ಬಾಂಡಿಂಗ್ ಬೇರೆ ಯಾರ ಜೊತೆ ಕೂಡ ಆಗಲ್ಲ ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ಅವ್ರು ಬೇರೆ ಯಾರ ಜೊತೆ ಇರೋದಕ್ಕೆ ಟ್ರೈ ಮಾಡಿದ್ರು, ಬೇರೆ ರಿಲೇಷನ್ಶಿಪ್ಪಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆ ಫೀಲಿಂಗ್ ನಿಮ್ಮ ಹತ್ರ ಇರುವಂತಹ, ನಿಮ್ಮ ಬಾಂಡಿಂಗ್ನಲ್ಲಿ ಇರುವಂತಹ ಫೀಲಿಂಗ್ ಯಾರ ಜೊತೆನೂ ಬರೋದಿಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಯಾಕೆ ಅಂದರೆ ನಿಮ್ಮ ಜೊತೆ ಸೋಲ್ ಲೆವೆಲ್ ಮ್ಯಾಚಿಂಗ್ ಇದೆ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ನಿಮ್ಮಿಬ್ಬರ ನಡುವೆ ಯಾವುದೇ ಸಿಚುವೇಶನ್ ಕ್ರಿಯೇಟ್ ಆಗಲಿ, ನಿಮ್ಮಿಬ್ಬರ ನಡುವೆ ಈಗೋ ಬಂದಿರಲಿ, ಫ್ಯಾಮಿಲಿ ಪ್ರಾಬ್ಲಮ್ ಬಂದಿರಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಲಿ, ಏನೇ ಇಶ್ಯೂ ಬಂದಿದ್ರೂ ಕೂಡ, ಇಬ್ಬರ ನಡುವೆ ಎಷ್ಟೇ ಗ್ಯಾಪ್ ಬಂದಿದ್ರೂ ಕೂಡ ಇವರ ಹಾರ್ಟ್ ನಿಮ್ಮ ಹಾರ್ಟ್ ಜೊತೆ ಕನೆಕ್ಟ್ ಆಗಿರುತ್ತೆ. ಅಂದರೆ ಮನಸ್ಸಿನಿಂದ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ. ನೀವು ದೂರ ಇದ್ದರೂ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಮನಸ್ಸಿನಿಂದ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ರೀತಿ ಈ ಪರ್ಸನ್ ಯಾವಾಗಲೂ ಫೀಲ್ ಮಾಡ್ಕೊಳ್ತಾರೆ. ಅಂದರೆ ನಾವು ಮತ್ತೆ ಕನೆಕ್ಟ್ ಆಗ್ತೀವಿ, ಇದು ಎಂಡ್ ಆಗಲ್ಲ ಈ ರಿಲೇಷನ್ಶಿಪ್ ಅನ್ನೋದು ಈ ಪರ್ಸನ್ಗೆ ಚೆನ್ನಾಗಿ ಗೊತ್ತಿದೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಒಂದು ಸ್ಟ್ರಾಂಗ್ ಆಗಿರುವ ಬಿಲೀಫ್ ಇದೆ. ನೀವು ಇವರನ್ನು ತುಂಬ ಪ್ರೀತಿಸ್ತೀರಾ, ತುಂಬ ಲೈಕ್ ಮಾಡ್ತೀರಾ, ನೀವು ಇವರನ್ನು ತುಂಬ ಇಷ್ಟಪಡ್ತೀರಾ, ನೀವು ಇವರಿಗೆ ತುಂಬ ಲಾಯಲ್ ಆಗಿದ್ದೀರಾ, ನೀವು ಇವರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀರಾ, ಇವರನ್ನು ತುಂಬ ಕೇರ್ ಮಾಡ್ತೀರಾ, ಇವರಿಗೆ ತುಂಬ ವ್ಯಾಲ್ಯೂ ಕೊಡ್ತೀರಾ. ಇದೆಲ್ಲ ಕೂಡ ಇವರಿಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕನ್ಸರ್ನ್ ಇವರಿಗೆ ಗೊತ್ತಿದೆ. ನಿಮ್ಮ ಫಿಯರ್, ನಿಮ್ಮ ಅಟ್ಯಾಚ್ಮೆಂಟ್ ಇದೆಲ್ಲ ಈ ಪರ್ಸನ್ ಹಾರ್ಟ್ಗೆ ಕ್ಲಿಯರ್ ಆಗಿ ಫೀಲ್ ಆಗುತ್ತೆ. ಅದರಿಂದಲೇ ಈ ಪರ್ಸನ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಅಂದರೆ ನೀವು ಇವರನ್ನು ಬಿಟ್ಟು ಹೋಗೋಲ್ಲ ಅನ್ನೋ ಕಾನ್ಫಿಡೆನ್ಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ನೀವು ಮೂವ್ ಆನ್ ಆಗಬೇಕು ಈ ರಿಲೇಷನ್ಶಿಪ್ಪಿಂದ, ಈ ಕನೆಕ್ಷನಿಂದ ಅಂತ ಬಯಸೋದಿಲ್ಲ. ನಿಮ್ಮ ಲೈಫ್ನಲ್ಲಿ ಬೇರೆ ಯಾರೂ ಬರಬಾರ್ದು ಅಂತ ಫೀಲ್ ಮಾಡ್ಕೊಳ್ತಾರೆ. ನೀವು ಇವರ ಲೈಫ್ನಲ್ಲಿ ಇರಬೇಕು ಅಂತ ಫೀಲ್ ಮಾಡ್ಕೊಳ್ತಾರೆ. ಇದು ಕಂಟ್ರೋಲ್ ಎನರ್ಜಿ ಅಲ್ಲ, ಸೋಲ್ ಬಾಂಡಿಂಗ್ ಎನರ್ಜಿ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರಿಗೆ ಫೀಲ್ ಆಗ್ತಾ ಇದೆ, ಇವರು ನನಗೋಸ್ಕರ ಇರೋದು, ನಾನು ಇವರಿಗೋಸ್ಕರ ಇರೋದು, ನಮ್ಮ ಬಾಂಡ್ ಅನ್ನೋದು ಅಷ್ಟು ಬೇಗ ಕಟ್ ಆಗೋದಿಲ್ಲ, ಎಂಡ್ ಆಗೋದಿಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಈ ಪರ್ಸನ್ ನಿಮ್ಮನ್ನು ತುಂಬ ಮ್ಯಾನಿಫೆಸ್ಟ್ ಮಾಡ್ತಾರೆ. ಈ ಪರ್ಸನ್ ಅದೇ ಸಮಯದಲ್ಲಿ ಒಂದು ಫಿಯರ್ ಕೂಡ, ಒಂದು ಭಯ ಕೂಡ ಬರ್ತಾ ಇರುತ್ತೆ ಇವರ ಮನಸ್ಸಿನಲ್ಲಿ. ಅಂದರೆ ಇವರು ಕೆಲವೊಂದು ಬಾರಿ ಅಂದ್ಕೊಳ್ತಾರೆ, ನನ್ನ ಲೈಫಿಂದ ಇವರೇನಾದರೂ ಹೊರಟೋದ್ರೆ ಯಾವ ರೀತಿ ಮುಂದೆ ಇರೋದು, ನನ್ನ ಲೈಫ್ನಲ್ಲಿ ನಾನು ಹ್ಯಾಪಿಯಾಗಿ ಇರೋದಕ್ಕೆ ಆಗುತ್ತಾ, ನಿಜವಾಗಿಯೂ ಅವರು ನನ್ನಿಂದ ದೂರ ಹೋದರೆ ನಾನು ಏನು ಮಾಡೋದು, ಈ ಥಾಟ್ ಇವರ ಹಾರ್ಟನ್ನು ಕೆಲವೊಂದು ಬಾರಿ ಡಿಸ್ಟರ್ಬ್ ಮಾಡುತ್ತೆ. ಹಾಗಾಗಿ ನಿಮ್ಮನ್ನು ಕಳ್ಕೊಳ್ಳೋದ್ರ ಬಗ್ಗೆ ತುಂಬ ಭಯ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಇವರು ನಿಮ್ಮ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ, ನೀವು ಎಷ್ಟೇ ದೂರ ಹೋದರೂ ಒಂದು ದಿನ ಮತ್ತೆ ಇವರ ಹತ್ರನೇ ಹೋಗ್ತೀರಾ ಅಂತ ಇವರು ಫೀಲ್ ಮಾಡ್ಕೊಳ್ತಾರೆ. ನೀವೆಷ್ಟೇ ಟ್ರೈ ಮಾಡಿದ್ರು, ಅಂದರೆ ಇವರಿಂದ ದೂರ ಹೋಗೋದಕ್ಕೆ, ಮೂವ್ ಆನ್ ಆಗೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಯಾವುದೋ ಒಂದು ರೀಸನ್, ಯಾವುದೋ ಒಂದು ಸಿಚುವೇಶನ್ ಮತ್ತೆ ನಿಮ್ಮನ್ನು ಇವ್ರ ಹತ್ರ ತರುತ್ತೆ ಅಂತ ಇವರು ಅಂದ್ಕೊಳ್ತಾರೆ. ನಿಮ್ಮಿಬ್ಬರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಇದು ಒನ್ ಸೈಡ್ ಎನರ್ಜಿ ಅಂತ ಕಾಣಿಸ್ತಾ ಇಲ್ಲ. ನೀವು ತುಂಬ ಲಾಯಲ್ ಆಗಿದ್ದೀರಾ ಈ ಪರ್ಸನ್ಗೆ, ಇವರು ಕೂಡ ನಿಮಗೆ ತುಂಬ ಲಾಯಲ್ ಆಗಿದ್ದಾರೆ. ನಿಮ್ಮಿಬ್ಬರಲ್ಲೂ ಕೂಡ ಲಾಯಲ್ಟಿ ಅನ್ನೋದು ಕಾಣಿಸ್ತಾ ಇದೆ. ನೀವು ಈ ಪರ್ಸನ್ನ ಬಿಡಲ್ಲ, ಇವರು ಕೂಡ ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮಿಬ್ಬರ ನಡುವೆ ಎಷ್ಟೇ ಫೈಟ್ಸ್, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂಡ, ಎಷ್ಟೇ ಸೈಲೆನ್ಸ್ ಇದ್ದರೂ ಕೂಡ ಹಾರ್ಟ್ ಲೆವೆಲಲ್ಲಿ ಕನೆಕ್ಟ್ ಆಗಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ, ನಿಮ್ಮಿಬ್ಬರ ಕನೆಕ್ಷನ್ ಏನಿದೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ, ಇದು ಲೈಟ್ ಅಲ್ಲ, ಟೆಂಪ್ರವರಿ ಅಲ್ಲ.
ಈಸಿಯಾಗಿ ಬ್ರೇಕ್ ಆಗುವಂತಹ ರಿಲೇಷನ್ಶಿಪ್ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿರುವಂತಹ ಬಾಂಡಿಂಗ್ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಒಂದು ಸೋಲ್ ಲೆವೆಲ್ನಲ್ಲಿ ಕಾಣಿಸ್ತಾ ಇದೆ, ಒಂದು ಡಿವೈನ್ ಲೆವೆಲ್ನಲ್ಲಿ ಕಾಣಿಸ್ತಾ ಇದೆ. ಡೆಸ್ಟಿನಿ ಲೆವೆಲ್ ಕನೆಕ್ಷನ್ ಅನ್ನೋದು ನಿಮ್ಮಿಬ್ಬರ ನಡುವೆ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ಲೈಫ್ನಲ್ಲಿ ಟೈಮ್ ಟೆಸ್ಟ್ ಮಾಡಬಹುದು ನಿಮ್ಮನ್ನು, ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು, ಪ್ರಾಬ್ಲಮ್ ಬರ್ಬೋದು, ಇಬ್ಬರು ಕೂಡ ಕೆಲವೊಂದು ಬಾರಿ ದೂರ ಆಗ್ಬೋದು, ಮತ್ತೆ ಹತ್ತಿರ ಆಗ್ಬೋದು. ಬಟ್ ಸಿಚುವೇಶನ್ ಕನ್ಫ್ಯೂಸ್ ಮಾಡಬಹುದು, ಆದರೆ ಸಪ್ರೇಷನ್ ಪರ್ಮನೆಂಟ್ ಅಲ್ಲ. ನೀವು ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತೀರಾ, ಒಂದಾಗ್ತೀರಾ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ, ಮಿಸ್ಸಿಂಗ್ ಎನರ್ಜಿ ಕೂಡ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ತುಂಬ ಲೈಕ್ ಮಾಡ್ತಾರೆ. ನೀವಿಲ್ದಲೇ ಇವ್ರಿಗೆ ಇರೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.